ನಮಸ್ಕಾರ ಸ್ನೇಹಿತರೆ, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೃಂಗೇರಿಯ 34ನೇ ಪೀಠಾಧಿಪತಿಗಳಾದಂತಹ ಶ್ರೀ ಚಂದ್ರಶೇಖರ ಗುರುಗಳ ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಮ್ಮೆ ಶ್ರೀ ಚಂದ್ರಶೇಖರ ಗುರುಗಳವರು ನರಸಿಂಹವನದಲ್ಲಿ ಅಂತರ್ಮುಖಿಗಳಾಗಿರ್ತಾರೆ. ಅವರು ಅಂತರ್ಮುಖಿಗಳಾಗಿದ್ದಂಥ ಸಮಯದಲ್ಲಿ ಭಕ್ತರಿಗೆ ನೇರವಾಗಿ ಅವರ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಚಿದಂಬರ ಎಂಬ ಭಕ್ತರು ಅಂದರೆ ಇವರು ಶ್ರೀ ಶ್ರೀಧರ ಸ್ವಾಮಿಗಳವರಿಂದಲೂ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥ ಭಕ್ತರಿವರು. ಇವರು ಶೃಂಗೇರಿಗೆ ಬಂದು ಅಲ್ಲಿ ಶಾರದಮ್ಮನವರ ದರ್ಶನ ಮಾಡಿ ಗುರುಗಳ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಆಗ ಅಲ್ಲಿದ್ದವ್ರು ಹೇಳ್ತಾರೆ, ಈಗ ಚಂದ್ರಶೇಖರ ಗುರುಗಳ ಅವರ ದರ್ಶನ ಸಾಧ್ಯ ಇಲ್ಲ, ಸುಮ್ಮನೆ ಕಾಯೋದು ಬೇಡ ಎಂದಾಗ ಅವರು ತುಂಗಾ ತೀರಕ್ಕೆ ಹೋಗಿ ಕುಳಿತುಕೊಂಡು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಆಶ್ಚರ್ಯವೆಂಬಂತೆ ತುಂಗಾ ತಟದಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಈ ಭಕ್ತರ ಪ್ರಾರ್ಥನೆಗೆ ನರಸಿಂಹವನದಲ್ಲಿರುವ ಗುರುಗಳು ಬಹಿರ್ಮುಖರಾಗಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ತುಂಗಾ ತಟದಲ್ಲಿ ಒಬ್ಬರು ಭಕ್ತರು ಇದ್ದಾರೆ, ಅವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಅವರನ್ನು ಕರೆಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಅಂದರೆ ಭಕ್ತನ ನಿಜ ಭಕ್ತಿ ಗುರುವನ್ನು ಹೇಗೆ ತನ್ನತ್ತ ಸೆಳೆಯುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶಟೀಸ್ ಇನ್ಫೋ.